ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೆ ಅನೇಕ ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಅದ್ರ ಬಗ್ಗೆ ವಿವರಣೆಯನ್ನು ತಿಳ್ಕೊಂಡಿದ್ದೀರಾ. ಬಟ್ ಅದು ಅಪ್ಲೈ ಮಾಡೋದು ಹೆಂಗಂತ ನಿಮ್ಗೆ ಗೊತ್ತಿಲ್ಲ. ಅಪ್ಲಿಕೇಶನ್ ಯಾವ ರೀತಿ ಸರಳವಾಗಿ ತುಂಬ ಈಸಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಹಾಕೋ ಲಿಂಕು ಜಸ್ಟ್ ಕ್ಲಿಕ್ ಮಾಡಿ ಲಿಂಕ್ನ ಅಪ್ಲಿಕೇಶನ್ ಹಾಕ್ಬೋದು. ಹಾಗಂತ ವಿಡಿಯೋನ ಪೂರ್ತಿ ನೋಡಿ. ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬರೋದು, ವಿಡಿಯೋ ನೋಡೋದು ಅದೇ ರೀತಿ ಟ್ರೈ ಮಾಡೋದು ಮಾಡಬೇಡಿ. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದೇ ಸಲ ವಿಡಿಯೋ ನೋಡ್ಕೊಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಇರಲ್ಲ. ಅದೇ ಥರ ಪಟ ಅಂತ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಕೊನೆವರೆಗೂ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಮತ್ತು ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ತಿಳಿಸ್ತೀನಿ. ಇದು ಕೇವಲ ಒಂದೇ ಜಿಲ್ಲಾನೇ, ಅಂದರೆ ಇದು ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ಅಪ್ಲಿಕೇಶನ್ ಹಾಕಿ ಕಾಣಿಸ್ತಿದ್ದೀನಿ. ಆದರೆ ಇದು ಕೇವಲ ಬೆಳಗಾವಿ ಜಿಲ್ಲಾ ನ್ಯಾಯಾಲಯಕ್ಕಷ್ಟೇ ಸೀಮಿತ ಆಗಿರಲ್ಲ. ಅಂದರೆ ಈ ಅಪ್ಲಿಕೇಶನ್ನು ಎಲ್ಲ ಜಿಲ್ಲಾ ನ್ಯಾಯಾಲಯಕ್ಕೂ ಸೇಮ್ ಪ್ರೊಸೆಸ್ ಇರುತ್ತೆ. ಅಂದರೆ ಇವಾಗ ತುಮಕೂರು ಕರೆದಿದ್ದಾರೆ, ಅದಕ್ಕೂ ಕೂಡ ಇದೇ ಥರ ಅಪ್ಲಿಕೇಶನ್ ಹಾಕೋದಿರುತ್ತೆ. ಮತ್ತು ಯಾವ್ದಾದ್ರು ಕರೆದ್ರೆ ಅದಕ್ಕೂ ಇದೇ ಥರ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಈ ವಿಡಿಯೋನ ನೀವು ಸರಿಯಾಗಿ ನೋಡಿ ಒಂದು ಸಲ ನೀವು ಅಪ್ಲಿಕೇಶನ್ ಹಾಕಿದ್ರೆ ನೆಕ್ಸ್ಟ್ ಆಮೇಲೆ ನೀವೇ ಅಪ್ಲಿಕೇಶನ್ ಹಾಕೋದನ್ನು ಕಲಿತೀರಾ. ಸೊ ಅದಕ್ಕೆ ನಾನೇನು ಹೇಳ್ತಿದ್ದೀನಿ, ವಿಡಿಯೋನ ಕೊನೆವರೆಗೂ ನೋಡೋದಲ್ಲದೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ. ನನಗೆ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಬ್ರೌಸರ್ನ ನಿಮ್ಮ ಫೋನ್ನಲ್ಲಿ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಏನು ಸರ್ಚ್ ಮಾಡೋಕ್ಕೆ ಹೋಗಬೇಡಿ. ನಾನು ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಸೊ ಇವಾಗಲೇ ಲಿಂಕ್ ಓಪನ್ ಮಾಡಬೇಡಿ. ವಿಡಿಯೋ ನೋಡ್ತಾ ವಿಡಿಯೋ ಪೂರ್ತಿ ನೋಡಾದ್ಮೇಲೆ ಮಾಡಿ. ಏನಕ್ಕಂತಂದರೆ ಪೂರ್ತಿ ವಿಡಿಯೋ ನೋಡಿದ್ರೇ ಗೊತ್ತಾಗೋದಲ್ವ ಅಪ್ಲಿಕೇಶನ್ ಹೇಗೆ ಹಾಕೋದಂತ. ಸೊ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ಟೈಪಿಸ್ಟು, ಸ್ಟೊನೋಗ್ರಾಫರು, ಆಮೇಲೆ ಪ್ಯೂನು ಎಲ್ಲ. ಸೊ ನಾ ಪ್ಯೂನ್ಗೆ ಹಾಕೋದು ಕಾಣಿಸ್ತಿದ್ದೀನಿ. ಲಾಸ್ಟಿಗೆ ನೋಡಿ, ಲಾಸ್ಟಿಗೆ ಬಂದರೆ ಪ್ಯೂನ್ ಪೋಸ್ಟ್ ಕಾಣುತ್ತೆ. ಕ್ಲಿಕ್ ಹರ್ ಟು ಅಪ್ಲೈ ಆನ್ಲೈನ್ ಅಂತ ಕೆಳಗಡೆ ಇದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಅಪ್ಲಿಕೇಶನ್ ಹಾಕೋದಿದ್ರು ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಟ್ಟ ತಕ್ಷಣ ಇವಾಗ ನೋಡಿ ಸ್ವಲ್ಪ ಲೋಡಿಂಗಾಗಿ ಈ ರೀತಿ ಓಪನ್ ಆಗುತ್ತೆ. ಸೊ ಕೆಳಗಡೆ ಎಲ್ಲಿ ಸ್ಕ್ರೋಲ್ ಮಾಡಬೇಡಿ, ಮೇಲ್ಗಡೆನೇ ರೈಟ್ ಸೈಡಲ್ಲಿ ಕಾಣುತ್ತೆ ನೋಡಿ ನಿಮಗೆ. ಮೇಲ್ಗಡೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಆಮೇಲೆ ಮತ್ತೆ ಓಕೆ ಕೊಡಬೇಕಾಗತ್ತೆ. ಓಕೆ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಲೆಫ್ಟ್ ಸೈಡಲ್ಲಿ ಚೆಕ್ ಬಾಕ್ಸ್ ಇದೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಚೆಕ್ ಬಾಕ್ಸ್ ಕ್ಲಿಕ್ ಕೊಟ್ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ನೇಮು ಕೇಳುತ್ತೆ, ಫಾದರ್ ನೇಮ್ ಎಲ್ಲ ಕೇಳುತ್ತೆ. ಇದನ್ನು ನೀವು ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಹಾಕಬೇಡಿ. SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆಯೋ ಅದೇ ಥರನೇ ಹಾಕಿ. ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡಲ್ಲಿ ಇರೋ ಥರ ಹಾಕಬೇಡಿ. ನಿಮ್ಮ ಹೆಸರು ಕೇಳುತ್ತೆ. ಆಮೇಲೆ ನಿಮ್ಮ ತಂದೆ ಹೆಸರು ಇದ್ದಲ್ಲಿ ನಿಮ್ಮ ತಂದೆ ಹೆಸರನ್ನು ಕೂಡ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಹಾಕಿ. ಜೆಂಡರ್ ಕೇಳುತ್ತೆ, ಮೇಲು ಫೀಮೇಲ್, ಇದನ್ನು ಮಾತ್ರ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ನಿಮ್ಮದು SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರನೇ ಡೇಟ್ ಆಫ್ ಬರ್ತ್ ಹಾಕಿ. ಇದನ್ನು ಕೂಡ ನೀವು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಮಾರ್ಕ್ಸ್ ಅಲ್ಲಿ ಡೇಟ್ ಹಾಕಿದ ತಕ್ಷಣ ಏಜು ಆಟೋಮೆಟಿಕ್ಲಿ ಅದೇ ಕಾಣಿಸುತ್ತೆ ಎಷ್ಟಾಗಿದೆ ನಿಮಗೆ ಅಂತ. ಆಮೇಲೆ ಕ್ಯಾಟಗರಿ ಕೇಳುತ್ತೆ, ನೀವು SCನೋ STನೋ OBನೋ ಜನರಲ್ ಮೆರಿಟೋ ಎಲ್ಲ ಕೇಳುತ್ತೆ. ಕ್ಯಾಟಗರಿ 2A 3B ನಿಮ್ದು ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸರ್ಟಿಫಿಕೇಟ್ ನಂಬರ್ ಅಂದರೆ RD ನಂಬರ್ ಕೇಳುತ್ತೆ. ಅಂದರೆ ನೀವು ಕಾಸ್ಟ್ ಇನ್ಕಮಲ್ಲಿ ಇರುತ್ತಲ್ಲ RD ನಂಬರ್ ಕೇಳುತ್ತೆ. ನೀವು ಅದನ್ನು ಹಾಕಿ. ಆಮೇಲೆ ಅದ್ರ ಮೇಲೆ ಇದು ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಕೇಳುತ್ತೆ. ಅದರಲ್ಲಿ ಇರುತ್ತೆ ನೋಡಿ, ನಿಮ್ಮದು ಕಾಸ್ಟ್ ಇನ್ಕಮಲ್ಲಿ ಡೇಟ್ ಇರುತ್ತೆ. ಆ ಡೇಟ್ನ ಇಲ್ಲಿ ಹಾಕಬೇಕಾಗತ್ತೆ. ಸೊ ಆ ಡೇಟು ಕೂಡ ಅದರಲ್ಲೇ ಇರುತ್ತೆ ಕಾಸ್ಟ್ ಇನ್ಕಮಲ್ಲಿ. ಅದು ನೀವು ನೋಡಿಕೊಂಡು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಯಾವ ಡೇಟ್ ಇದೆ ಅದನ್ನೇ ಹಾಕಿ. ಕೆಳಗಡೆ ಬಂದರೆ ಫಸ್ಟಿಗೆ ರೂರಲ್ ಸರ್ಟಿಫಿಕೇಟ್ ಕೇಳುತ್ತೆ. ನಿಮ್ದು ಏನಾದರೂ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ನೀವು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇದ್ದರೆ ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಡೇಟ್ ಹಾಕಿ, ಯಾವ ಡೇಟಿಗೆ ಇದೆ ಅಂತ. ಲಾಸ್ಟ್ 8th 10th ಇರುತ್ತಲ್ವ, ಲಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಯಾವ ಡೇಟ್ ಇದೆ ನೋಡಿ, ಯಾವ ಡೇಟಿಗೆ ಅವ್ರು ಕೊಟ್ಟಿದ್ದಾರೆ ಆ ಡೇಟ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತು ಏನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅದು ಕೂಡ ಇರುತ್ತೆ. ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದ್ದರೂ ಕೂಡ ಸೇಮು, ಅದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಅಲ್ಲೂ ಕೂಡ ಡೇಟ್ ಹಾಕಿ. ಮತ್ತು ಅದೇ ರೀತಿ ನೀವು ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಏನಾದರೂ ಅದೇ ಅಂಗವಿಕಲ ಆಗಿದ್ದರೆ ಅವ್ರಿಗೂ ಸರ್ಟಿಫಿಕೇಟ್ ಇರುತ್ತೆ, ಅವರು ಕೂಡ ಸೇಮ್ ಅದೇ ಥರ ಮಾಡಬೇಕು. ಸೊ ಇಲ್ಲಿ ನೋಡಿ ನಿಮ್ದು ಏನಿದೆ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ 7 ನಂಬರು ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಅನ್ಮ್ಯಾರಿಡ್ ಕೇಳುತ್ತೆ. ಮ್ಯಾರಿಡ್ ಆದವ್ರು ಮ್ಯಾರಿಡ್ ಕೊಡಿ, ಅನ್ಮ್ಯಾರಿಡ್ ಆದವ್ರು ಅನ್ಮ್ಯಾರಿಡ್ ಕೊಡಿ. ಆಮೇಲೆ ಕೆಳಗಡೆ ಸಿಟಿಸನ್ ಕೇಳುತ್ತೆ. ಸೊ ಇಲ್ಲೇನು ಕ್ಲಿಕ್ ಮಾಡಿಬಿಡಿ. ಕೆಳಗಡೆ ಸಿಟಿಸನ್ ಕೇಳುತ್ತೆ. ಅಲ್ಲಿ ಏನಿಲ್ಲ, ನಮ್ಗೆ ಗೊತ್ತಿದೆ ಅಲ್ವಾ ನಾವು ಇಂಡಿಯನ್ ಅಂತ. ಸೊ ಇಂಡಿಯನ್ ಅಂತ ಅಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ. ಅಷ್ಟಾದಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ನಮ್ಮದು ಅಡ್ರೆಸ್ಸು. ಸೊ ಇದನ್ನು ಮಾತ್ರ ಆಧಾರ್ ಕಾರ್ಡಲ್ಲಿ ಏನಿದೆ ಅಲ್ವಾ ಅದೇ ರೀತಿ ಅಡ್ರೆಸ್ನ ನೀವು ಹಾಕಬೇಕಾಗಿರತ್ತೆ.
ಸೊ ನಿಮ್ಮ ಆಧಾರ್ ಕಾರ್ಡ್ ಓಪನ್ ಮಾಡಿ, ಅದರಲ್ಲಿ ಆಧಾರ್ ಕಾರ್ಡಲ್ಲಿ ಸೇಮ್ ಒಂದು ಸ್ಪೆಲ್ಲಿಂಗು ಮಿಸ್ಟೇಕ್ ಇಲ್ದೇ ಹಾಕಿ. ಮತ್ತು ನಿಮ್ಗೆ ನೆನಪಿದೆ ಅಂತ ಹೆಂಗೆ ಬೇಕಂಗೆ ನೀವು ಮನ್ಸಿಗೆ ಬಂದಂಗೆ ಟೈಪ್ ಮಾಡಬೇಡಿ. ಆಧಾರ್ ಕಾರ್ಡಲ್ಲಿ ಏನಿದೆ ಅಲ್ವ ಅದೇ ಥರ ಹಾಕಿ, ನಿಮ್ಮ ಊರಿಂದು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು, ಸ್ಟೇಟು ಕರ್ನಾಟಕ ಅಲ್ವಾ, ಡಿಸ್ಟಿಕ್ ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಹಾಕಿ, ಆಮೇಲೆ ಪಿನ್ ಕೋಡ್ ಏನಿದೆ ಹಾಕಿ. ಆಮೇಲೆ ನಿಮ್ಮದು ಏನು ಗೊತ್ತಾ, ಇನ್ನೊಂದು ಪರ್ಮನೆಂಟ್ ಅಡ್ರೆಸ್ ಇರುತ್ತೆ. ಸೊ ಅದು ಮೇಲೆ ಇವಾಗ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದ್ದರೆ ಎಸ್ ಅಂತ ಕೊಡಿ, ಆಟೋಮೆಟಿಕ್ಲಿ ಫಿಲ್ ಆಗುತ್ತೆ. ಇಲ್ಲಾಂದರೆ ನೋ ಅಂತ ಕೊಟ್ಟು ಯಾವ ಅಡ್ರೆಸ್ಸಲ್ಲಿದ್ದೀರಾ ಸೊ ಅದನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಸೊ ನೀವು ನೋಡ್ಕೊಂಡು ಮಾಡಿ. ಆಮೇಲೆ ಪಿನ್ ಕೋಡ್ ಹಾಕಿ, ಆಮೇಲೆ ಅದಾದಮೇಲೆ ಕೆಳಗಡೆ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ ಫಿಲಪ್ ಮಾಡಿ. ಫೋನ್ ನಂಬರ್ ಮ್ಯಾಂಡೇಟರಿ. ಅದಾದಮೇಲೆ ಇಮೇಲ್ ಐ ಡಿ ಕೇಳುತ್ತೆ. ಸೊ ಇಮೇಲ್ ಐ ಡಿನೂ ಕೂಡ ನೀವು ಹಾಕಿ. ಇದು ಯಾವುದನ್ನು ಕೂಡ ಚೆಕ್ ಇದು ಎಸ್ ಅಂತ ಕೊಡಬೇಡಿ. ಕೆಳಗಡೆ ಬಂದು ಕ್ಲಿಕ್ ಮಾಡಿ, ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ ಅಷ್ಟೇ. ಇಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ನೇಮು ಎಲ್ಲ ಏನು ಫಿಲಪ್ ಮಾಡಿರ್ತೀವಿ ಎಲ್ಲ ಬಂದಿರುತ್ತೆ. ನಿಮ್ಮ ನೇಮ್ ಸರಿ ಇದ್ದರೆ ಅಲ್ಲಿ ಚೆಕ್ ಬಾಕ್ಸ್ ಇದೆ ಅಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಸರಿ ಇದೆ ಅಂತ ಕ್ಲಿಕ್ ಮಾಡಿ. ಆಮೇಲೆ ಕೆಳಗಡೆ ನಿಮ್ಮದು ತಂದೆ ಹೆಸರು ಸರಿ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಆರ್ ಡಿ ನಂಬರ್ ಸರಿ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನೋಡ್ಕೊಳ್ಳಿ, ಮಿಸ್ಟೇಕ್ ಇದ್ದರೆ ಬ್ಯಾಕ್ ಹೋಗ್ಬಿಟ್ಟು ಸರಿ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಏನಿಲ್ಲ, ಡೈರೆಕ್ಟ್ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಅಲ್ವಾ, ಆ ಕ್ಯಾಪ್ಚರ್ ಕೋಡ್ನ ನೀವು ಟೈಪ್ ಮಾಡಿ, ಸರಿಯಾಗಿ ಟೈಪ್ ಮಾಡಿ. ಕೆಳಗಡೆ ಮತ್ತು ಚೆಕ್ ಬಾಕ್ಸ್ ಕಾಣುತ್ತೆ, ರೌಂಡ್ ಸಣ್ಣ ಚೆಕ್ ಬಾಕ್ಸು. ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕೊಟ್ಟರೆ ಆಯಿತು. ಈ ರೀತಿ ಸ್ಲೋ ಆಗಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಮೊಬೈಲ್ಗೆ ಒಂದು OTP ಬಂದಿರುತ್ತೆ, ಒನ್ ಟೈಮ್ ಪಾಸ್ವರ್ಡ್ ಅಂತ ಬಂದು ಅದ್ರ ಮೇಲೆ ಬಂದಿರುತ್ತೆ ನೋಡಿ OTP. ಫೋನಿಗೆ ಮೆಸೇಜ್ ಬಂದಿರುತ್ತೆ. ಸೊ ಅದರಲ್ಲಿ ಏನು ಮೆಸೇಜ್ ಬಂದಿದೆ ಸ್ವಲ್ಪ ಮಿಸ್ಟೇಕ್ ಇಲ್ಲದೆ ಹಾಕಿ. ಇದು ಪದೇ ಹಾಕಿದ್ರೆ ಮತ್ತೆ ಪೂರ್ತಿ ಲಾಗೌಟ್ ಆಗಿಬಿಡುತ್ತೆ. ಸೊ ಸರಿಯಾಗಿ ನೀವು ಟೈಪ್ ಮಾಡಿ. ಪಾಸ್ವರ್ಡ್ ಸರಿಯಾಗಿ ಟೈಪ್ ಆದಮೇಲೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಇದನ್ನು ಕೂಡ ಕ್ಯಾಪ್ಚರ್ ಕೋಡ್ನ ನೀವು ಸರಿಯಾಗಿ ನೋಡಿಕೊಂಡು ಟೈಪ್ ಮಾಡಿ. ಕ್ಯಾಪ್ಚರ್ ಕೋಡ್ ಟೈಪ್ ಮಾಡಾದ್ಮೇಲೆ ಕೆಳಗಡೆನೇ ಮತ್ತು ಸಬ್ಮಿಟ್ ಬಟನ್ ಕಾಣುತ್ತೆ, ಕ್ಲಿಕ್ ಮಾಡಿ. ಇದು ಎಜುಕೇಷನ್ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಮೇಲ್ಗಡೆ ಏನೂ ಇಲ್ಲ, ಇಲ್ಲಿ ಕೆಳಗಡೆ ಬಂದುಬಿಟ್ಟು ಕ್ವಾಲಿಫಿಕೇಷನ್ ಕೇಳುತ್ತೆ. ಕ್ವಾಲಿಫಿಕೇಷನ್ ಏನಿಲ್ಲ, ಆಟೋಮೆಟಿಕ್ಲಿ SSLC ಇರುತ್ತೆ ಪ್ಯೂನಿಗೆ ಅಲ್ವಾ. ಸೊ ನಾವು ಪ್ಯೂನಿಗೆ ಅಂದರೆ SSLC ಡೈರೆಕ್ಟ್ ಬರುತ್ತೆ. ಬೋರ್ಡ್ ಕೇಳುತ್ತೆ. ಬೋರ್ಡ್ ಅಂತ ನಮ್ಗೆ ಗೊತ್ತಿದೆ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್. SSLC ಮಾರ್ಕ್ಸ್ ಕಾರ್ಡ್ ಓಪನ್ ಮಾಡಿ. ಮೇಲೆ ಹೆಡ್ಲೈನ್ ಇರುತ್ತೆ ನೋಡಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್. ಅದನ್ನು ಬರೀರಿ. ಬರೆದಾದ್ಮೇಲೆ ರೋಲ್ ನಂಬರ್ ಕೇಳುತ್ತೆ, ನಿಮ್ಮ ಅದೇ ರಿಜಿಸ್ಟ್ರೇಷನ್ ನಂಬರ್ SSLC ಯಾವುದಿದೆ ಅದನ್ನೇ ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಅದನ್ನು ಹಾಕಾದ್ಮೇಲೆ ಕೆಳಗಡೆ ಕೇಳುತ್ತೆ ನಿಮ್ದು ಏನಾದರೂ CGPAದಲ್ಲಿ ಇದೆನಾ ಪರ್ಸೆಂಟೇಜ್ ಅಂತ ಕೇಳುತ್ತೆ. ನೀವು ಇದನ್ನು CGPA ನೋ ಕೊಡಿ, ನಮ್ಮದೆಲ್ಲ ಪರ್ಸೆಂಟೇಜ್ ಇರುತ್ತೆ ಅಲ್ವಾ. ಸೊ ನೋ ಕೊಡಿ. ನೋ ಕೊಟ್ಟಾದಮೇಲೆ ಕೆಳಗಡೆ ಇಯರ್ ಆಫ್ ಪಾಸಿಂಗ್ ಕೇಳುತ್ತೆ. SSLC ಮಾರ್ಕ್ಸ್ ಕಾರ್ಡ್ ನೋಡಿ, ಅದರಲ್ಲಿ ಪಾಸಿಂಗ್ ಇಯರ್ ಇರುತ್ತೆ. ಸೊ ಆ ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅನ್ನೋದು ಇಯರ್ ಇರುತ್ತೆ SSLC ಮಾರ್ಕ್ಸ್ ಕಾರ್ಡ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು 625ಕ್ಕೆ ಎಷ್ಟು ಬಿದ್ದಿದೆ ಕೇಳುತ್ತೆ. 625ಕ್ಕೆ ನಿಮ್ದು ಎಷ್ಟಿದೆ ಅಷ್ಟು ಹಾಕಿ. ಆ್ಯಡ್ ಅಂತ ಕೆಳಗಡೆ ಇದೆ. ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನಿಮ್ಮ ಪರ್ಸೆಂಟೇಜ್ ಎಲ್ಲ ಶೋ ಆಗುತ್ತೆ, ಡೀಟೇಲ್ಸು ಪರ್ಸೆಂಟೇಜ್ ಎಲ್ಲ. ಕೆಳಗಡೆ ಆ್ಯಡ್ ಅನ್ನೋ ಬಟನ್ ಇದೆ, ಆ್ಯಡ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ. ಸೊ ರಾಂಗ್ ಇದ್ದರೆ ಡಿಲೀಟ್ ಹೊಡೆದು ಇನ್ನೊಂದು ಸಲ ಆ್ಯಡ್ ಮಾಡಿ. ಈಗ ಸರಿ ಇದೆ ಅಲ್ವಾ. ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಇವಾಗ ಏನಿಲ್ಲ, ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ. ಸ್ಕ್ರೋಲ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿ ಫೋಟೋ 50 KB ಒಳಗೆ ಇಡಬೇಕು. ಫೋಟೋ ಮತ್ತು ಸಿಗ್ನೇಚರು ನಾವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಫೋಟೋಗೆ ಇದೇ ಥರ ಡಿಸ್ಕ್ರಿಪ್ಷನ್ ಏನಿಲ್ಲ, ಬ್ಯಾಕ್ಗ್ರೌಂಡ್ ಪ್ಲೇನ್ ಆಗಿರಬೇಕು ಅಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸಿಗ್ನೇಚರು ಕೂಡ 50 KB ಒಳಗಿರೋದು ಸಿಗ್ನೇಚರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಪ್ಲೋಡ್ ಆಪ್ಷನ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳೋದು, ಅಪ್ಲೋಡ್ ಕೊಡೋದು ಅಷ್ಟೇ ಮಾಡಿ. ಸೊ ಇದು ಮಾತ್ರ ನೋಡ್ಕೊಂಡು ಮಾಡಿ, ಅಪ್ಲೋಡ್ ಕೊಡಿ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿದೆ. 50 KB ಒಳಗೆ ಮಾಡ್ಕೊಳ್ಳಿ ನೀವು ಸೈಜ್ನ. ಆಮೇಲೆ ಪ್ರಿವ್ಯೂ ಅಂತ ಇರುತ್ತೆ ಕೆಳಗಡೆ, ಪ್ರಿವ್ಯೂ ಮೇಲೆ ಕ್ಲಿಕ್ ಕೊಟ್ಟರೆ ಮುಗಿಯಿತು. ಇಷ್ಟೆಲ್ಲ ಇವಾಗ ನಿಮ್ಮದೆಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಏನಾದರೂ ರಾಂಗ್ ಇದ್ದರೆ ಬ್ಯಾಕ್ ಹೋಗಿ ಮತ್ತೆ ಎಡಿಟ್ ಮಾಡ್ಕೊಳ್ಳಬೇಕು. ಸೊ ಸರಿ ಇದ್ಮೇಲೆ ನಂದೆಲ್ಲ ಡೀಟೇಲ್ಸ್ ಸರಿ ಇದೆ, ಏನೂ ರಾಂಗ್ ಇಲ್ಲ ಅಂದಮೇಲೆ ಕೆಳಗೆ ಬಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಅಕಸ್ಮಾತ್ ಏನಾದರೂ ರಾಂಗ್ ಇದ್ದರೆ ಸಬ್ಮಿಟ್ ಪಕ್ಕದಲ್ಲೇ ಎಡಿಟ್ ಆಪ್ಷನ್ ಕಾಣಿಸ್ತಿದೆ ನೋಡಿ, ಇಲ್ಲೇ ಇದು ಎಡಿಟ್ ಆಪ್ಷನ್, ಇಲ್ಲಿ ಹೋಗಿ ಇಲ್ಲ ನಾನು ಸರಿ ಇದೆ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಒಂದು ಸಲ ನೀವು ಸಬ್ಮಿಟ್ ಮಾಡಿದ್ರೆ ಮತ್ತೆ ಮಾಡಿಫೈ ಮಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ನಾನು ಓಕೆ ಅಂತ ಕೊಡ್ತೀನಿ, ನನ್ನ ಸರಿ ಇದೆ ಅಲ್ವಾ, ಓಕೆ ಅಂತ ಕೊಟ್ಟು ಇನ್ನೊಂದು ಸಲ ಸಬ್ಮಿಟ್ ಕೊಟ್ಟು ಇನ್ನೊಂದು ಸಲ ಓಕೆ ಕೊಟ್ಟ ತಕ್ಷಣ 1-2 ಸೆಕೆಂಡ್ ವೇಟ್ ಮಾಡಿ, ಆಟೋಮೆಟಿಕ್ಲಿ ಇವಾಗ ನೋಡಿ ಓಪನ್ ಆಗುತ್ತೆ. ಸಬ್ಮಿಟ್ ಆಯಿತು ಇವಾಗ ನನ್ನ ಅಪ್ಲಿಕೇಶನು. ಸೊ ನಂದು ಇಲ್ಲಿ ನಾನು SC ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಫೀಸ್ ತುಂಬೋದಿಲ್ಲ, ಅದಕ್ಕೆ ಇಲ್ಲಿ ಸ್ಟೇಟಸ್ ಕಾಣಿಸ್ತಿದೆ ನೋಡಿ, 1 ನಿಮಿಷ ಕಾಣಿಸ್ತೀನಿ. ಅಪ್ಲಿಕೇಶನ್ ಸ್ಟೇಟಸ್ಸು ಇಲ್ಲಿ ನೋಡಿ, ಇದು ಫೀಸ್ ಎಕ್ಸೆಪ್ಟೆಡ್ ಅಂತ ಬರ್ತಿದೆ, ನನಗೆ ಫೀಸ್ ಇಲ್ಲ. ಅಪ್ಲಿಕೇಶನ್ ಸ್ಟೇಟಸ್ ನಿಮ್ಮದು ಸ್ಟೇಟಸ್ ನೀವು ನೋಡ್ಕೊಳ್ಳಿ, ಇನ್ಕಂಪ್ಲೀಟ್ ಅಂತಲೇ ಬರುತ್ತೆ. ಏನಕ್ಕಂತ ಅಂದರೆ OBCದವರು ಯಾರು ಫೀಸ್ ಪೇಮೆಂಟ್ ಮಾಡೋದಿರತ್ತಲ್ವ ಅವ್ರದ್ದೆಲ್ಲ ಪೇಮೆಂಟ್ ಮಾಡದೇ ಇರೋದಕ್ಕೆ ಇನ್ಕಂಪ್ಲೀಟ್ ಬರುತ್ತೆ. ನಂದು ಕೂಡ ಇನ್ಕಂಪ್ಲೀಟ್ ಏನಕ್ಕೆ ಬಂದಿದೆ ಅಂದರೆ ಈ ವಿಡಿಯೋದಲ್ಲೇ ಹೇಳ್ತೀನಿ ಬನ್ನಿ. ರೀಪ್ರಿಂಟಲ್ಲಿ ಹೋದರೆ ಅದು ಸರಿ ಆಗುತ್ತೆ. ಸೊ ಇವಾಗ ಈ ರೀತಿ ಆಯಿತಾ. ಇವಾಗ ಏನಿಲ್ಲ, ಇದನ್ನೊಂದು ಪ್ರಿಂಟ್ ತೊಗೊಂಡು ಸೇವ್ ಮಾಡಿ. ನೆಕ್ಸ್ಟ್ ನಾವು ಏನು ಮಾಡಬೇಕು ಅದನ್ನು ಹೇಳ್ತೀನಿ. ಪೇಮೆಂಟ್ ಎಲ್ಲ ಯಾವ ರೀತಿ ಮಾಡೋದು ಹೇಳ್ತೀನಿ. OBCದವರು ಮತ್ತು ಯಾರಿಗೆ ಪೇಮೆಂಟ್ ಇದೆ ಅವರು
ಸೊ ಇದನ್ನು ಸೇವ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಲಿಂಕ್ ಹೊಸದಾಗಿ ಓಪನ್ ಮಾಡಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆಯ್ತು, ಇದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಕ್ಲಿಕ್ ಟು ಅಪ್ಲೈ ಆನ್ಲೈನ್ ಅಂತ ಕೊಡಿ. ಪ್ಯೂನ್ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಇವಾಗ ನಂದು ಕಾಣಿಸ್ತಿದ್ದೀನಿ. ಇವಾಗ ಫಸ್ಟಿಗೆ ನಾನು ಪೇಮೆಂಟ್ ಆದಮೇಲೆ ರೀಪ್ರಿಂಟಿಗೆ ಹೋಗಬೇಕು. ಪೇಮೆಂಟ್ ಆಗೋಕ್ಕಿಂತ ಮುಂಚೆ ಅಲ್ಲ, ನಂದು ಪೇಮೆಂಟ್ ಇಲ್ಲ, ಅದಕ್ಕೆ ರೀಪ್ರಿಂಟಿಗೆ ಬಂದಿದ್ದೀನಿ. ಸೊ ಇಲ್ಲಿ ಅಪ್ಲಿಕೇಶನ್ ಐ ಡಿ ಅಂತೂ ಫೋನಲ್ಲಿ ಬಂದಿರುತ್ತೆ. ನಿಮ್ಮ ಅಪ್ಲಿಕೇಶನ್ ಐ ಡಿ ಫೋನಲ್ಲಿ ನೋಡ್ಕೊಳ್ಬೋದು. ಆ ಫೋನಲ್ಲಿ ಅಪ್ಲಿಕೇಶನ್ ಐ ಡಿ ಏನಿದೆ ಸ್ಟಾರ್ಟಿಂಗ್ BGV ಅಂತ ಬಂದಿರುತ್ತದೆ ನೋಡಿ, ಆಮೇಲೆ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ. ಸೊ ಅದೇ ಅಪ್ಲಿಕೇಶನ್ ಐ ಡಿ ಆಗಿರುತ್ತೆ. ಅಥವಾ ನಿಮ್ಮದು ಬೇರೆ ಥರ ಅಪ್ಲಿಕೇಶನ್ ಐ ಡಿ ಬಂದಿರುತ್ತೆ. ಆ ಅಪ್ಲಿಕೇಶನ್ ಐ ಡಿನ ನೀವು ಟೈಪ್ ಮಾಡಿ. ಟೈಪ್ ಮಾಡಾದ್ಮೇಲೆ ನಿಮ್ಮದು ಡೇಟ್ ಆಫ್ ಬರ್ತು ಕೆಳಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಕೆಳಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸೆಲೆಕ್ಟ್ ಮಾಡಿಕೊಂಡು ಜನ್ರೇಟ್ ಕೊಡಬೇಕು. ಇದು ಪೇಮೆಂಟ್ ಆದಮೇಲೆ, ಪೇಮೆಂಟ್ ಆಗೋಕ್ಕಿಂತ ಮುಂಚೆ ಅಲ್ಲ. ನಂದು ಪೇಮೆಂಟ್ ಇಲ್ಲ ಅಂತ ನಾನು ಕಾಣಿಸ್ತಿಲ್ಲ. ಸೊ ಪೇಮೆಂಟ್ ಮಾಡೋದು ಹೇಳ್ತೀನಿ ಹಂಗಂತ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಆದಮೇಲೆ ಈ ರೀತಿ ನಿಮ್ಮ ಡೇಟಾ ಜನ್ರೇಟ್ ಕೊಟ್ಬಿಟ್ರೆ ಮುಗಿಯಿತು. ನೋಡಿ ಇವಾಗ ನಾನು ಅಪ್ಲಿಕೇಶನ್ ಸ್ಟೇಟಸ್ ಕಾಣಿಸ್ತೀನಿ. ಇವಾಗ ನೋಡಿ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಏನು ಬರ್ತಿದೆ, ಪ್ರೊಸೆಸ್ ಫಾರ್ ಸೆಕ್ಯೂರಿಟಿ ಅಂತ ಬರ್ತಿದೆ. ಅಂದರೆ ಇದು ನಂದು ಆಲ್ರೆಡಿ ಅವರು ಪ್ರೊಸೆಸ್ ವೆರಿಫೈದಲ್ಲಿದೆ. ನಂದು ಇವಾಗ ಇನ್ಕಂಪ್ಲೀಟ್ ಇಲ್ಲ, ಪ್ರೊಸೆಸ್ಸಲ್ಲಿ ಇದೆ, ನಾನು ಸಬ್ಮಿಟ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಪೇಮೆಂಟ್ ಪೆಂಡಿಂಗ್ ಇರೋರ್ದು ಯಾವ ರೀತಿ ಇವಾಗ ನಾನು ಇದನ್ನು ಸೇವ್ ಮಾಡ್ಕೊಳ್ತೀನಿ. ಪ್ರಿಂಟ್ ಕೊಟ್ಟು ಸೇವ್ ಮಾಡ್ಕೊಳ್ಳಿ. ನೀವು ಕೂಡ ಪೇಮೆಂಟ್ ಆದಮೇಲೆ ಈ ರೀಪ್ರಿಂಟಿಗೆ ಬಂದು ಇದೇ ರೀತಿ ಮಾಡಬೇಕು. ರೀಪ್ರಿಂಟಿಗೆ ಬರಲೇಬೇಕು ಪೇಮೆಂಟ್ ಆದಮೇಲೆ. ರೀಪ್ರಿಂಟಿಗೆ ಬಂದು ನೀವು ರೀಪ್ರಿಂಟ್ ಕೊಟ್ಟರೆ ಮಾತ್ರ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆದಂಗೆ. ಸೊ ನಾನು ಇದನ್ನು ಸೇವ್ ಮಾಡ್ಕೊಳ್ತಿದ್ದೀನಿ. ಸೇವ್ ಮಾಡ್ಕೊಂಡಾದ್ಮೇಲೆ ಪೇಮೆಂಟ್ ಮಾಡೋದನ್ನು ಹೇಳ್ತೀನಿ, ಯಾವ ರೀತಿ ಪೇಮೆಂಟ್ ಮಾಡಬೇಕಂತ. ಸೊ ಬ್ಯಾಕ್ ಬನ್ನಿ, ಸೇಮ್ ಅದೇ ಲಿಂಕ್ ಮೇಲೆ ಬನ್ನಿ. ಇಲ್ಲಿ ಬ್ಯಾಕ್ ಬಂದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ಮೇಕ್ ಪೇಮೆಂಟ್ ಅದ ಇದೆ ನೋಡಿ, ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅಪ್ಲಿಕೇಶನ್ ಐ ಡಿ ಕೇಳುತ್ತೆ, ಅಪ್ಲಿಕೇಶನ್ ಐ ಡಿ ಹಾಕಿ. ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಹಾಕಿ. ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಕ್ಯಾಪ್ಚರ್ ಕೋಡ್ನು ಕೂಡ ಹಾಕಿ. ಗೋ ಅಂತ ಆಪ್ಷನ್ ಇದೆ ನೋಡಿ ಕೆಳಗಡೆ, ಗೋ ಅಂತ ಕೊಟ್ಬಿಟ್ರೆ ಆಯಿತು. ಅಲ್ಲಿ ಪೇಮೆಂಟ್ ಆಪ್ಷನ್ ಎಲ್ಲ ಕಾಣುತ್ತೆ. ನೀವು ಸ್ಕ್ಯಾನು ಮಾಡಿ, ಯು ಪಿ ಐ ಡಿ ಹಾಕಿದ್ರಿ, ಫೋನ್ಪೇ, ಗೂಗಲ್ ಪೇ ಏನಾದರೂ ಮಾಡಿ. ಇದಾದಮೇಲೆ ಲಾಸ್ಟಿಗೆ ನಾನು ರೀಪ್ರಿಂಟ್ ಕಾಣಿಸ್ದೆ ಅಲ್ವಾ, ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಹಾಕಿದರೆ ಮುಗೀತು. ನಿಮ್ಮದು ಕೂಡ ಇನ್ಕಂಪ್ಲೀಟ್ ಇದ್ದಲ್ಲಿ ಪೇಮೆಂಟ್ ಎಲ್ಲ ಸಕ್ಸಸ್ಫುಲಿ ಆಗಿ ನಿಮ್ಮದು ಇದು ಪ್ರೊಸೆಸ್ ವೆರಿಫೈ ಸೆಕ್ಯೂರಿಟಿ ಅಂತ ಆ ಥರ ಬರುತ್ತೆ. ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್, ಮತ್ತು ಏನಿಲ್ಲ ಇದರಲ್ಲಿ. ವೆರಿ 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 ಸಿಂಪಲ್ ಆಗಿದೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಯಾವಾಗಲೂ ಆನ್ಸರ್ ಕೊಡ್ತೀನಿ. ಅಷ್ಟೇ ಅಲ್ಲದೆ ಮತ್ತು ಏನಾದರೂ ಡೌಟ್ ಇದ್ದರೆ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ನನ್ನ ನಂಬರ್ ತೊಗೊಂಡು ಕಾಲ್ ಮಾಡಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ಯಾರಿಗಾದ್ರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದಿಲ್ಲ ಆದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಕಡಿಮೆ ಚಾರ್ಜಸ್ನಲ್ಲಿ ಹಾಕ್ಕೊಡ್ತೀನಿ. ಸೊ ತುಂಬ ಈಸಿ ಇದೆ, ಟ್ರೈ ಮಾಡಿ ಅಪ್ಲಿಕೇಶನ್ ಹಾಕಲಿಕ್ಕೆ. ಇದು ಕೇವಲ ಈ ಬೆಳಗಾವಿ ಕೋರ್ಟಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಕೋರ್ಟಿಗೂ ಸೇಮ್ ಪ್ರೊಸೆಸ್ ಇರುತ್ತೆ. ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.